ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶುಕ್ರವಾರ. ಇನ್ನು ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗೇ ಮಾಡಿಲ್ಲ. ರೀಸನ್ ಬಂದುಬಿಟ್ಟು ಚಾರ್ಜಿಂಗ್ ಇರಲಿಲ್ಲ ಮೊಬೈಲಲ್ಲಿ. ಇನ್ನು ಚಾರ್ಜರ್ ಅಂತೂ ಅಲ್ಲಿ ತೋಟದಲ್ಲಿತ್ತು, ನಾನು ಬಂದು ಮನೇಲಿದ್ದೆ. ಇನ್ನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ ತಂದು ಕೊಡು ಅಂತ ಹೇಳಿ. ಅವ್ರು ಬರೋದೇ ತುಂಬ ಲೇಟ್ ಆಯಿತು. ಅವ್ರು ಬಂದಾಗ 1:30 ಆಗಿತ್ತು ಅನಿಸುತ್ತೆ. ಮತ್ತು ಚಾರ್ಜರ್ ತೊಗೊಂಬಂದು ಕೊಟ್ಟರು. ಮತ್ತು ಅವ್ರು ತಂದು ಕೊಟ್ಟು ಹೋದ್ಮೇಲೆ ನಾನು ಫುಲ್ ಚಾರ್ಜ್ ಮಾಡಿಕೊಂಡು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಇನ್ನು ಮಧ್ಯಾಹ್ನ ಆಯಿತು. ಇವತ್ತು ಬಂದುಬಿಟ್ಟು ಟವಲ್ಸ್ ತೊಗೊಂಡೆ ಒಂದೆರಡು. ಬೇಕಾಗಿತ್ತು, ಟವಲ್ ಇರಲಿಲ್ಲ. ಅದಕ್ಕೆ ಇನ್ನು ಮಾರ್ಕೊಂಡು ಬಂದಿದ್ದರು. 100 ರೂಪಾಯಿ ಕೊಟ್ಟು 2 ಟವಲ್ ತೊಗೊಂಡೆ. ಸ್ವಲ್ಪ ದೊಡ್ಡ ಸೈಜ್ ಚೆನ್ನಾಗಿದೆ, ಪರವಾಗಿಲ್ಲ, ಕ್ವಾಲಿಟಿ ಕೂಡ. 3 ಕೇಳಿದೆ, 3 ಬರಲ್ಲಮ್ಮ 2 ಬರುತ್ತೆ ಅಂತ ಹೇಳಿದರು. ಸರಿ ಬಿಡಿ, ಎಮರ್ಜೆನ್ಸಿ ಬೇಕಂತ ಹೇಳ್ಬಿಟ್ಟು ಇನ್ನು 2 ಟವಲ್ ತೊಗೊಂಡಿದ್ದೆ. ಇನ್ನು ಈ ಕಡೆ ಬಂದುಬಿಟ್ಟು ಬಿಕ್ಕೆಕಾಯಿ ಇಲ್ಲಿ ನಮ್ಮ ಮರದಲ್ಲೇ ಬಿಡ್ತವೆ. ನಮ್ಮ ಮನೆ ಮುಂದೆ ಮರ ಇದೆ. ಸಿಕ್ಕಾಪಟ್ಟೆ ಬಿಟ್ಬಿಟ್ಟಿದ್ದಾವೆ ಕಾಯಿ ಅಂತೂ. ನಿಜವಾಗ್ಲೂ ಮನೆಗೂ ಬಿಕ್ಕೆಹಣ್ಣಿನ ಮರ ಹಾಕೊಂಡ್ಬಿಟ್ಟಿದ್ದಾರೆ. ಯಾರು ಕೂಡ ಅಷ್ಟೊಂದು ತಿನ್ನೋದೇ ಇಲ್ಲ. ಇನ್ನು ಮಕ್ಕಳು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಬಟ್ ಎಷ್ಟೇ ಆದರೂ ಕೂಡ ಜಾಸ್ತಿ ತಿನ್ನೋದಕ್ಕೆ ಕೊಡೋದಿಲ್ಲ ನಾವು. ಕೆಮ್ಮಾಗೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ ಅಂತ ಹೇಳ್ಬಿಟ್ಟು ಕೊಡೋದಿಲ್ಲ. ಸುಮ್ಮನೆ ಗಿಳಿ ಎಲ್ಲ ಬಂದು ಅವನ್ನೆಲ್ಲ ಅರ್ಧಂಬರ್ಧ ಕಡ್ದಾಕಿ ಹೋಗಿರ್ತವೆ. ಎಲ್ಲ ಕೂಡ ಬೆಳಗಾಗೋಷ್ಟೊತ್ತಿಗೆ ಇಷ್ಟೊಂದೆಲ್ಲ ಬಿದ್ದಿರ್ತವೆ. ಬೆಳಗ್ಗೆ ನೋಡೋಷ್ಟೊತ್ತಿಗೆ ಅಷ್ಟು ಕಾಯಿದ್ದಾವೆ. ಇನ್ನು ಮೇಲೆ ಇದು ನಮ್ಮದು ಸ್ವಲ್ಪ ದೊಡ್ಡ ಮರ, ಫುಲ್ಲು ಎತ್ತರ ಬೆಳೆದ್ಬಿಟ್ಟಿದೆ. ಈ ಕಡೆ ಸ್ವಲ್ಪ ಚಿಕ್ಕದಾಗಿ ಅಂದರೆ ಕೊನೆಯಲ್ಲಿ ಸಿಗೋ ಮಾತ್ರ ಕಿತ್ಕೊತಾ ಇರ್ತೀವಿ. ಇನ್ನು ಮೇಲ್ಗಡೆ ಇರೋವೆಲ್ಲ ಕೂಡ ಸಿಗೋದಿಲ್ಲ. ಒಂದು ದೊಡ್ಡದಾಗಿ ರೋಟಿ ಅಂಥದ್ದಿದ್ದರೆ ಸ್ವಲ್ಪ ಎಳ್ಕೊಬೋದು ಕೋಲಿಂದ. ಆದರೆ ಯಾವ ಕೂಡ ಅಷ್ಟೊಂದು ಉದ್ದನ ಕೋಲುಗಳಿಲ್ಲ. ಅದಕ್ಕೆ ಎಷ್ಟು ಸಿಗ್ತಾವೆ ಅಷ್ಟು ಮಾತ್ರ ಕಿತ್ಕೊತಾ ಇರ್ತೀವಿ. ಇನ್ನು ಮಿಕ್ಕಿರೋವೆಲ್ಲ ಹಂಗೆ ಬಿಟ್ಬಿಡ್ತೀವಿ. ಅವು ಯಾವಾದರೂ ಹಕ್ಕಿಗಳು ಪಕ್ಷಿಗಳು ಬಂದುಬಿಟ್ಟು ಇನ್ನು ಕಡಿದು ಬಿಸಾಕ್ತೇವೆ. ಬಟ್ ಅವು ಯಾರು ಕೂಡ ಯೂಸ್ ಮಾಡಲ್ಲ. ಇನ್ನು ನಮ್ಮ ಮಾವ ಬೆಳಿಗ್ಗೆ ಎದ್ದ ತಕ್ಷಣವೇ ಅದೆಲ್ಲ ನೀಟಾಗಿ ಗೂಡಿಸ್ಬಿಟ್ಟು ಬಿಸಾಕ್ಬಿಡ್ತಾರೆ ಸ್ವಲ್ಪ ದೂರ ತಗೊಂಡೋಗಿ. ಮಕ್ಳಿಗಂತೂ ಕೊಡೋದಿಲ್ಲ ನಾವು. ಹಾಗಾಗಿ ಇನ್ನು ನಮ್ಮ ಮಾವ ಬಂದುಬಿಟ್ಟು ಹುಲ್ಲೆಲ್ಲ ತೊಗೊಂಬಂದ್ಬಿಟ್ಟು ಇನ್ನು ಪಟ್ಲಿ ಮರಿಗೆ ಬೇಕಾಗುತ್ತಲ್ಲ ಫುಲ್ಲು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಟೈಮ್ ಸಿಕ್ಕಾಗೆಲ್ಲ ಹೋಗ್ತಾರೆ, ಕಿತ್ಕೊಬಂದ್ಬಿಟ್ಟು ನೀಟಾಗಿ ಚಿಕ್ಕದಾಗೆ ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ಎಲ್ಲ ಕೂಡ ಡಬ್ಬಿಗೆಲ್ಲ ಹಾಕಿ ಇಡ್ತಾರೆ. ಇನ್ನು ಆಟೋದಲ್ಲಿ ಅಷ್ಟೇ, ಆಟೋದಲ್ಲಿ ಕೂಡ ತುಂಬ ಇದೆ. ಟೈಮ್ ಸಿಕ್ಕಾಗೆಲ್ಲ ಹೋಗ್ಬಿಟ್ಟು ಇನ್ನು ತೊಗೊಂಬಂದು ಅದನ್ನು ನೀಟಾಗಿ ಸೋಸಿಬಿಟ್ಟು ಆಮೇಲೆ ಕಟ್ ಮಾಡಿ ಹಾಕ್ತಾಯಿರ್ತಾರೆ. ನಿಜವಾಗ್ಲೂ ನಾವು ಡಿಸೆಂಬರಲ್ಲಿ ಪಟ್ಲಿ ಮರಿ ತೊಗೊಂಡಿದ್ದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇವಾಗ ಅಷ್ಟು ಚೆನ್ನಾಗಿ ಮೇಯಿಸ್ತಾ ಇರ್ತಾರೆ ನಮ್ಮ ಮಾವ. ಟೈಮ್ ಟು ಟೈಮ್ ಅವ್ರಿಗೆ ಏನಾದರೂ ಊಟ ಕಡಿಮೆ ಇದ್ರೂ ಪರವಾಗಿಲ್ಲ, ಇವಕ್ಕೆ ಮಾತ್ರ ಕಡಿಮೆ ಇರಬಾರ್ದು ಮೇವು. ಅಷ್ಟು ಚೆನ್ನಾಗಿ ಮಕ್ಕಳು ನೋಡ್ಕೊತಾ ಇದ್ದಾರೆ. ಇನ್ನು ನಮ್ಮ ಗೌರಿ ನೋಡ್ತಾ ಇರ್ಬೋದು, ಯಾವಾಗಲಿಲ್ಲ ಕಟ್ಟಾಕ್ತೀವಿ. ಇನ್ನು ಸಂಜೆ ಆದರೆ ಚಪ್ಪರದ ಕೆಳಗೆ ಕಟ್ಟಾಕ್ತಾ ಇರ್ತೀವಿ. ಇನ್ನು ಟೈಮ್ ಬಂದುಬಿಟ್ಟು 4 ಗಂಟೆ 10 ನಿಮಿಷ ಆಗಿತ್ತು. ಮತ್ತು ಹುಡುಗರು ಕೂಡ ಆವಾಗ ತಾನೇ ಬಂದರು ಜಸ್ಟು. ಬೆಳಗ್ಗೆ ಹೋದರೆ ಮತ್ತು ಸಾಯಂಕಾಲನೇ ಬರ್ತಾ ಇರ್ತಾರೆ. ನನ್ನ ಮಗಂತೂ ಇಲ್ಲಿಗೆ ಬಂದಾಗಿಂದ ಚೆನ್ನಾಗಿ ಹೋಗ್ತಾ ಇದ್ದಾನೆ ಅಂಗನವಾಡಿಗೆ. ಹೋಗಬೇಡ ಅಂದರೂ ಕೂಡ ನಾನು ಸುಮ್ಮನೆ ತಮಾಷೆಗೆ ಹೋಗಬೇಡ ಅಂತೀನಿ, ಆದರೂ ಕೂಡ ಅವನು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆ ಥರ. ಇನ್ನು ಬಂದ ತಕ್ಷಣ ಚೆಕ್ ಮಾಡ್ತೀವಿ ಮಕ್ಕಳು ನೀರು ಕುಡ್ದಿದ್ದಾರೆ ಇಲ್ಲ ಅಂತೇಳ್ಬಿಟ್ಟು. ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಯ್ತು ಆಗಲೇ. ಇನ್ನು ಬೇಸಿಗೆ ಸ್ಟಾರ್ಟ್ ಆಯಿತು. ಇಬ್ಬರು ಕೂಡ ಸಪ್ರೇಟ್ ಬಾಟ್ಲಿಯಲ್ಲಿ ಕೊಟ್ಟು ಕಳಿಸ್ತು ನೀರು. ಇದು ಬಂದುಬಿಟ್ಟು ಕಲ್ಯಾಣ ಸ್ವಲ್ಪನೇ ಕುಡ್ದಿರೋದು, ಜಾಸ್ತಿ ಕುಡ್ದಿಲ್ಲ. ಧನು ಹೇಳ್ಸ್ಕೊಡಲ್ಲ, ಧನು ಚೆನ್ನಾಗೇ ಕುಡಿತಾನೆ ಅವನು. ಊಟ ಆಗಲಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ, ಚೆನ್ನಾಗಿ ನೀರು ಕುಡಿತಾನೆ. ಇವ್ನಿಗಿನ್ನ ಅಷ್ಟೊಂದು ಅಭ್ಯಾಸ ಇಲ್ವಲ್ವ, ಅವ್ನಿಗೆ ಎಷ್ಟು ಬೇಕಷ್ಟು ಇದು ಮಾಡ್ತಾನೆ, ಆಮೇಲೆ ಸುಮ್ಮನೆ ಆಗಿಬಿಡ್ತಾನೆ. ಅದಕ್ಕೆ ನೋಡ್ತಾ ಇದ್ದೀನಿ ಕುಡ್ದಿದೆಯಿಲ್ಲ ಅಂತೇಳ್ಬಿಟ್ಟು ಚೆನ್ನಾಗಿ ನೀರು ಕುಡಿಬೇಕಪ್ಪ ಅಂತ ಹೇಳ್ತಾ ಇದ್ದೆ. ಇನ್ನು ಈ ಕಡೆ ಬಂದುಬಿಟ್ಟು ಬೆಲ್ದಣ್ಣು ತಂದಿದ್ರು. ಇನ್ನು ಬೆಲ್ದಣ್ಣು ಜ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಪವಿತ್ರ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಇವಂತೂ ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇಲ್ಲಿ ಅಷ್ಟೇ ಚೆನ್ನಾಗಿ ಸಿಗ್ತವೆ ನಮಗೆ. ಬೆಳ್ದಣ್ಣಿನ ಮರ ಕೂಡ ತುಂಬ ಇದ್ದಾವೆ. ಸ್ವಲ್ಪ ಫಾರೆಸ್ಟ್ ಥರ ಇದೆ ಅಲ್ವಾ, ಫಾರೆಸ್ಟ್ ಸೆಂಟ್ರಲ್ಲೆಲ್ಲ ಕೂಡ ಅಲ್ಲೊಂದು ಮರ ಇದ್ದೇ ಇರ್ತವೆ. ಇದು ಬಂದುಬಿಟ್ಟು ಒಂದು ಸ್ವಲ್ಪ ದೂರನೇ, ಹತ್ರ ಆಗುತ್ತೆ, ಅಷ್ಟೊಂದು ದೂರ ಕೂಡ ಇಲ್ಲ. ಅಲ್ಲಿಗೆ ಹೋದಾಗೆಲ್ಲ ಕೂಡ ಹಾರಿಸ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಮಂಜಣ್ಣ ಆಗಲಿ. ನಮ್ಮ ಚಿಕ್ಕಪ್ಪ ಇದ್ದಾರೆ, ಚಿಕ್ಕಪ್ಪ ಆ ಕಡೆ ಹೋದ್ರಂತೂ ಅವರು ಕೂಡ ಮಿಸ್ ಮಾಡಲ್ಲ. ಮನೇಲಿ ಮಕ್ಕಳಿದ್ದಾರೆ ಅಂತೇಳ್ಬಿಟ್ಟು ಇನ್ನು ತೊಗೊಂಬಂದು ಕೊಡ್ತಾ ಇರ್ತಾರೆ. ನಮಗಂತೂ ನಿಜವಾಗ್ಲೂ ಡೈಲಿ ತಿನ್ಬೋದು, ಅಷ್ಟು ಬೆಲ್ದಣ್ಣು ಸಿಗ್ತವೆ. ಇವನ್ನ ಹೇಳ್ಬೇಕಂದ್ರೆ ಇವಾಗ ಬೇಸಿಗೆ ಅಲ್ವಾ, ಇನ್ನು ಸಿಟಿಯಲ್ಲೆಲ್ಲ ಕೂಡ ಮಾರ್ತಾರೆ ಇವನ್ನ. ತುಂಬ ಚೆನ್ನಾಗಿರ್ತವೆ ಟೇಸ್ಟ್ ಮಾತ್ರ. ಇನ್ನು ಅದಕ್ಕೋಸ್ಕರ
ಇನ್ನು ಮಕ್ಕಳು ಕೂಡ ಬಂದಿದ್ರಲ್ವ, ಅವಕ್ಕೆ ತಿನ್ನೋಕೆ ಏನೂ ಇರಲಿಲ್ಲ ಪಾಪ. ಜ್ಯೂಸ್ ಆದರೂ ಮಾಡಿಕೊಡೋಣ, ಹೆಂಗೆ ಬೆಳ್ದಣ್ಣ ಹಂಗೆ ಇದ್ದಾವೆ, ಮತ್ತು ಸುಮ್ಮನೆ ಬಿಟ್ಟರೆ ವೇಸ್ಟ್ ಆಗ್ತವೆ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಇದಕ್ಕೆ ಬಂದುಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಸುಮ್ಮನೆ ಮಿಕ್ಸ್ ಮಾಡ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೋದು. ಇದರಲ್ಲಿ ತುಂಬ ಬೀಜ ಇರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಆ ಬೀಜ ಎಲ್ಲ ನುಣ್ಣಗಾಗ್ಬಿಡುತ್ತಲ್ಲ, ಒಂಥರ ಕಹಿ ಬರುತ್ತೆ, ಇಲ್ಲ ಒಗ್ರು ಥರ ಬರುತ್ತೆ. ಅದಕ್ಕೆ ಇದನ್ನೇನಿದ್ರು ಕೂಡ ಚೆನ್ನಾಗಿ ಹಣ್ಣೆಲ್ಲ ತೆಗೆದ್ಬಿಟ್ಟು ಇನ್ನು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗೆ ಎಲ್ಲ ಕಿವುಚ್ಬಿಟ್ಟು ಅದು ಬೀಜ ಎಲ್ಲ ತೆಗೆದು ಒಂಥರ ನಾರು ಬರುತ್ತೆ, ನಾರು ಮತ್ತು ಬೀಜ ಎಲ್ಲ ಸಪ್ರೇಟ್ ಮಾಡಿ ಅದು ಇದು ಕಂಡ ಎಲ್ಲ ಇರುತ್ತಲ್ವ, ಅದೆಲ್ಲ ಕೂಡ ನೀಟಾಗಿ ಇದು ಮಾಡಿಕೊಂಡು ಜ್ಯೂಸ್ಗೆ ಇದು ಮಾಡ್ಬೋದು. ಸಕ್ಕರೆ ಆಗಲಿ ಇಲ್ಲ ಬೆಲ್ಲನಾದರೂ ಆಗಲಿ ಏನು ಬೇಕೋ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನು ಕುಡಿಬೇಕಾಗುತ್ತೆ. ಇನ್ನು ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಇದೇ ಥರನೇ ಮಾಡ್ತೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಿದು. ಒಂದೊಂದು ಹಣ್ಣು ನಿಜವಾಗ್ಲೂ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡೋ ಅವಶ್ಯಕತೆನೇ ಇರೋಲ್ಲ, ಅಷ್ಟು ಸ್ವೀಟಾಗಿರ್ತವೆ. ಒಂದೊಂದು ಸ್ವಲ್ಪ ಹುಳಿ ಬರ್ತಾ ಇರ್ತವೆ. ಅದಕ್ಕೆ ಎಲ್ಲ ಕೂಡ ಜ್ಯೂಸ್ ಮಾಡ್ತೀವಿ ಅಂದಾಗ ಸ್ವೀಟ್ ಇರಲಿ ಇಲ್ಲ ಸ್ವಲ್ಪ ಹುಳಿ ಇರಲಿ, ಈ ಥರ ಬೆಲ್ಲನಾಗಲಿ ಸಕ್ಕರೆನಾಗಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಸಕ್ಕರೆ ಕಮ್ಮಿ ಆಗಿತ್ತು, ಅದಕ್ಕೆ ಇನ್ನೊಂದು ಸರ್ತಿ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಇವಾಗ ಇದಕ್ಕೆ ಏಲಕ್ಕಿ ಮತ್ತು ಜೀರಿಗೆ ಇರುತ್ತಲ್ಲ, ಸ್ವಲ್ಪ ನೀಟಾಗಿ ಪೌಡ್ರ್ ಥರ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು ಜ್ಯೂಸ್ ಮಾತ್ರ. ನಾವು ಯಾವಾಗಲೂ ಕೂಡ ಸುಮ್ಮನೆ ಬೆಲ್ಲ ಹಾಕ್ಬಿಟ್ಟು ಮತ್ತು ಇದು ಬೆಲ್ಲದಣ್ಣೆಲ್ಲ ಸಿಪ್ಪೆಲ್ಲ ತೆಗೆದು ನೀಟಾಗಿ ಇದು ಮಾಡಿಬಿಟ್ಟು ತಿಂತಾಯಿದ್ದು ಸುಮ್ಮನೆ. ಇವತ್ತು ಜ್ಯೂಸ್ ಮಾಡೋಣ ಅಂತ ಹೇಳಿ ಇನ್ನು ಪವಿತ್ರ ಜ್ಯೂಸ್ ಮಾಡ್ತಾಯಿದ್ದಾಳೆ. ಹಾಗೆಯೇ ನಾವು ನೆನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದಿದ್ದೀವಿ. ಇಲಿ ಕಾಟ ಅಂತ ಹೇಳಿದ್ನಲ್ವ, ನಾನು ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ, ಮತ್ತು ನನಗೆ ಬ್ಲೆಸ್ಸಿಂಗ್ ಕೂಡ ಮಾಡಿದ್ದೀರಾ, ಒಳ್ಳೆಯದಾಗಲಿ ಚೆನ್ನಾಗಿರ್ತೀರಾ ಅಂತೇಳ್ಬಿಟ್ಟು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಕಮೆಂಟ್ಸ್ ನೋಡಿಬಿಟ್ಟು ನನಗಂತೂ ತುಂಬ ಖುಷಿ ಆಯಿತು. ನಾನು ವ್ಲಾಗ್ ಮಾಡಿ ಹಾಕಿದ್ದಕ್ಕೂ ನನಗೆ ಸಾರ್ಥಕ ಅನಿಸ್ತು, ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ನೀವು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಒಂದೊಂದು ಕಮೆಂಟ್ಸ್ ಬರ್ತಾಯಿದ್ರೆ ನನಗೆ ಎಲ್ಲೆಲ್ಲೋ ಅಂತ ಅಂದರೆ ಎಲ್ಲಿಲ್ದಿರೋದು ಸಂತೋಷ, ಖುಷಿ ಆಗ್ತಾಯಿತ್ತು ನನಗೆ. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀವಿ, ಇನ್ನು ಏನೂ ಜೋಡಿಸಿಲ್ಲ. ಅದೇ ಹೇಳಿದ್ನಲ್ವ, ಸ್ವಲ್ಪ ಇಲಿ ಜಾಸ್ತಿ ಇದ್ದಾವೆ ಫ್ರೆಂಡ್ಸ್, ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಲಿ ಇದ್ದಾವೆ. ಮತ್ತು ಕಮೆಂಟ್ಸ್ ಮಾಡಿದರೆ ಯಾರಾದರೂ ವಾಸ ಇದ್ದರೆ ಅವು ಹೋಗ್ಬಿಡ್ತಾವೆ, ಇರೋದಿಲ್ಲ ಅಂತೇಳ್ಬಿಟ್ಟು. ನಿಜ, ನಾನು ನೆನ್ನೆಲ್ಲ ಮನೆಯಲ್ಲೇ ಕ್ಲೀನ್ ಮಾಡಿದ್ನಲ್ವ ಮೊನ್ನೆ, ಅಷ್ಟೊಂದು ನಾನು ಕ್ಲೀನ್ ಮಾಡಿ ಮತ್ತೆ ಬಾಗಿಲು ಹಾಕೊಂಬರೋವರೆಗೂ ಒಂದು ಇಲಿ ಸಮೇತ ಬರಲಿಲ್ಲ. ನಾವು ಯಾವಾಗ ಬಾಗಿಲು ಹಾಕಿ ಹೊರಗಡೆ ಬಂದು ಅವಾಗ ಮತ್ತೆ ಒಳಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಯಾವಾಗಲೂ ಕೂಡ ಇದ್ದರೆ ಬರೋದಿಲ್ಲ ಅನಿಸುತ್ತೆ. ಮತ್ತು ತುಂಬ ಇದ್ದಾವೆ, ಅವನ್ನ ಸಾಯಿಸೋಕ್ಕೂ ಕೂಡ ಮನಸ್ಸು ಬರ್ತಾಯಿಲ್ಲ, ಅಷ್ಟೊಂದು ಇಲಿಗಳು. ಸುಮ್ಮನೆ ನನ್ನ ಪಾಷಾಣ ಏನಾದರೂ ಇಟ್ಬಿಟ್ಟು ಸಾಯಿಸಿದ್ರೆ ಒಂಥರ ಬೇಜಾರಾಗುತ್ತೆ ಮನಸ್ಸಿಗೆ. ಅದಕ್ಕೆ ನಾನು ಹೇಳಿದೆ, ಸುಮ್ಮನೆ ಇದ್ಬಿಡೋಣ, ಹೋಗ್ತಾವೆ ಅವು ಇನ್ನೇನು ಮಾಡ್ತವೆ ಅಂತ ಹೇಳಿ. ಇನ್ನು ಪ್ರತಿಯೊಂದು ಐಟಮು ಕೂಡ ಬಾಕ್ಸ್ಗೆ ಹಾಕಿಟ್ರೆ ಅವು ಏನು ತಿನ್ನೋದಕ್ಕೂ ಆಗೋದಿಲ್ಲ, ಏನಿಲ್ಲ. ಅವಾಗ ಇರ್ತೀವಲ್ವ, ಸ್ವಲ್ಪ ಕಡಿಮೆ ಆಗ್ಬೋದೇನೋ ನೋಡೋಣ ಅಂತೇಳ್ಬಿಟ್ಟು ಇನ್ನು ಮಾತಾಡ್ಕೊಂಡಿದ್ದೀವಿ. ಗೊತ್ತಿಲ್ಲ ಇನ್ನು ಹೆಂಗಾಗುತ್ತೆ ಏನೋ. ಒಟ್ಟು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿದ್ದೀವಿ. ಸ್ವಲ್ಪ ಒಳ್ಳೆ ದಿನ ನೋಡ್ಕೊಂಬಿಟ್ಟು ಇನ್ನು ಹಾಲುಕ್ಸ್ಬಿಟ್ಟು ಎಲ್ಲ ಸಾಮಾನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಇನ್ನು ಮಾತಾಡ್ಕೊಂಡಿದ್ದೀವಿ. ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ, ಅದನ್ನು ನಮ್ಮ ಮನೆಯವರು ಡಿಸೈಡ್ ಮಾಡಬೇಕು, ನಂದು ಏನಿಲ್ಲ. ಅವರು ಓಕೆ ಅಮ್ಮ ಇರೋಣ ಅಂತಂದರೆ ನಾವು ಆದಷ್ಟು ಬೇಗ ಎಲ್ಲ ಕೂಡ ಜೋಡಿಸ್ಕೊತೀನಿ. ಇಲ್ಲ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂದರೆ ಪರವಾಗಿಲ್ಲ, ಎಲ್ಲ ಕೂಡ ಮೂಟೆ ಕಟ್ಟಿಟ್ಟಿದ್ದೀವಲ್ವ, ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡ್ತೀವಿ. ಇನ್ನು ಸಂಜೆಗೆ ಬಂದು ಅಡುಗೆ ಮಾಡೋದಕ್ಕೆ ಇನ್ನು ಸ್ವಲ್ಪ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಶೇಂಗಾ ಬೀಜ ಸುಲ್ಕೊಂಡ್ಬಿಟ್ಟು ಇನ್ನು ಪವಿತ್ರ ಒಂದು ಕಡೆ ಮುದ್ದೆಗೆ ಇಟ್ಬಿಟ್ಟು ಒಂದು ಕಡೆ ಶೇಂಗಾ ಬೀಜ ಎಲ್ಲ ಹುರಿತಾಯಿದ್ದು. ನಾನು ಬಂದುಬಿಟ್ಟು ಬೆಳ್ಳುಳ್ಳಿ ಎಲ್ಲ ಸುರಿತಾಯಿದ್ದೆ, ಚಟ್ನಿಗೆಲ್ಲ ರೆಡಿ ಮಾಡಿದೆ. ಇನ್ನು ಚಟ್ನಿ ಮಾಡಿ ಮುದ್ದೆ ಎಲ್ಲ ಮಾಡಿದ್ವಿ. ಇವತ್ತು ಮೋಡ ಅಂತೂ ಸಖತ್ತು ಮೋಡ ಆಗ್ತಾಯಿತ್ತು. ಸುಮಾರು ಟೈಮ್ ಬಂದುಬಿಟ್ಟು 6:45 ಆಗಿತ್ತು. ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡಿದಾಗ ನೋಡ್ತಾ ಇರ್ಬೋದು, ಸ್ವಲ್ಪ ಬೆಳಕು ಇತ್ತು, ಮತ್ತು ಆಗಲೇ ಫುಲ್ಲು ಮೋಡ ಥರನೂ ಆಗಿತ್ತು. ಸಖತ್ತು ಮೋಡ ಆಗಿಬಿಟ್ಟಿತ್ತು, ಏನು ಮಳೆಗಿನೇ ಬರುತ್ತೇನೋ ಅನ್ನೋಷ್ಟು ಆ ಥರ ಇತ್ತು ವಾತಾವರಣ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು. ಇದೇನಪ್ಪ ಮಳೆಗಾಲ ಬಂದುಬಿಡ್ತಾ ಅನ್ನೋಷ್ಟು ನಮಗೆ ಫೀಲಿಂಗ್ ಬಂತು ಆ ಮೋಡ ನೋಡಿಬಿಟ್ಟು. ಫಸ್ಟ್ ಟೈಮ್ ವರ್ಷದ ಫಸ್ಟ್ನೇ ದಿನ ಈ ಮೋಡ ನೋಡಿದ್ರೆ ಖುಷಿ ಆಯಿತು, ಮಳೆ ಮೋಡ.
ಚೆನ್ನಾಗಾಗಿತ್ತು. ಇನ್ನು ಮಕ್ಕಳು ಕೂಡ ಆಟ ಆಡ್ಕೊತಾ ಇದ್ರು. ಇನ್ನು ನಾವು ತೋಟಕ್ಕೆ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 7 ಗಂಟೆ 7 ಕಾಲು ಆಗಿತ್ತು ಅನಿಸುತ್ತೆ ನಾವು ಬಂದಾಗ. ಮತ್ತು ಇನ್ನೊಂದು ಸತಿ ಅಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಇನ್ನು ಮನೆ ಒಳಗೆ ಹೋಗ್ಬಿಟ್ಟು ನೋಡ್ತಾ ಇದ್ದೀವಿ ಇಲ್ಲಿ ಇದಾವೆ ಏನಿಲ್ಲ ಅಂತೇಳ್ಬಿಟ್ಟು ನೋಡಿಕೊಂಡು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಇನ್ನು ಮಲ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಇಲ್ಲಿಗೆ ಬರೋಣ ಅಂತ ಹೇಳ್ಬಿಟ್ಟು ಇನ್ನೆಲ್ಲ ನೋಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ ನೋಡಿ